ಇದು ಇನ್ನೊಂದು ಕಡೆಗೆ NIA ಅವರಿಗೆ ದೇಶದಲ್ಲಿರುವಂಥ ದೇಶದ್ರೋಹಿಗಳನ್ನು ಹುಡುಕುವಂಥ ಚಿಂತೆ. ಅದರ ಮಧ್ಯದಲ್ಲಿ ಈಗ ಒಂದಿಷ್ಟು ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಒಂದಿಷ್ಟು ಭಯಾನಕ ಸತ್ಯಗಳು ಆಚೆ ಬಂದಿದೆ. ಅದೇ ನಾಸೀರ್ನ ಎಸ್ಕೇಪ್ ಮಾಡೋಕ್ಕೆ ಪ್ಲ್ಯಾನ್ A ಮಾಡಿದ್ರಲ್ಲ, ಅದು ಫ್ಲಾಪ್ ಆದಮೇಲೆ ಪ್ಲ್ಯಾನ್ B ಮಾಡಿದ್ರಂತೆ. B ಬೇರೆನಾ ಇದಕ್ಕೆ? ಅಯ್ಯಯ್ಯೋ, ನೋಡಿ ಸ್ಟೋರಿಯನ್ನು. NIAಯಿಂದ 3 ದೇಶದ್ರೋಹಿಗಳ ಬಂಧನ. ಪ್ಲಾನ್ A ಫ್ಲಾಪ್, ಪ್ಲಾನ್ Bಗೆ ನಡೆದಿತ್ತು ಸಿದ್ಧತೆ. ವಿದೇಶದಿಂದಲೇ ಸ್ಕೆಚ್ ರೆಡಿ ಮಾಡಿದ್ದ ಶಂಕಿತ ಜುನೈದ್. ಹೌದು, NIA ಅಧಿಕಾರಿಗಳು 3 ಶಂಕಿತರನ್ನು ಬಂಧನ ಮಾಡಿದ ಬೆನ್ನಲ್ಲೇ ಹಲವು ವಿಚಾರಗಳು ಒಂದೊಂದೇ ಹೊರಗೆ ಬರ್ತಿವೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಉಗ್ರ ನಾಸೀರ್ನನ್ನು ಜೈಲಿನಿಂದ ಎಸ್ಕೇಪ್ ಮಾಡಿಸಲು ಪ್ಲಾನ್ ಮಾಡಿದ್ದ ಟೀಮ್ ಕಳೆದ 2 ವರ್ಷಗಳ ಹಿಂದೆ CCB ಕೈಗೆ ಸಿಕ್ಕಿಬಿದ್ದಿದ್ರು. ಈ ವೇಳೆ ಕೃತ್ಯಕ್ಕೆ ಬಳಸಲು ರೆಡಿ ಮಾಡಿದ್ದ ಹಲವು ಸ್ಫೋಟಕಗಳನ್ನು CCB ಪೊಲೀಸರು ವಶಕ್ಕೆ ಪಡೆದಿದ್ರು. ಇದರಿಂದ ಶಾಕ್ಗೆ ಒಳಗಾದ ಜುನೈದ್ ನಾಸೀರ್ನನ್ನು ಹೇಗಾದ್ರೂ ಮಾಡಿ ಹೊರಗೆ ತರಲೇಬೇಕು ಅಂತ ವಿದೇಶದಿಂದಲೇ ಪ್ಲಾನ್ B ತಯಾರು ಮಾಡಿದ್ನಂತೆ. ಸ್ಥಳೀಯ ಹುಡುಗರನ್ನು ಇಟ್ಕೊಂಡು ಟಿ ನಾಸೀರನ್ನು ಜೈಲಿನಿಂದ ಎಸ್ಕೇಪ್ ಮಾಡುವಂಥ ಪ್ಲಾನ್ ಯಾವಾಗ ಫ್ಲಾಪ್ ಆಯಿತು, ಫ್ಲಾಪ್ ಆದ ಬಳಿಕ ಜುನೈದ್ ಇನ್ನೊಂದು ಪ್ಲಾನನ್ನು ಮಾಡ್ಕೊಂಡಿದ್ದ. ಅದು ಕೂಡ ವಿದೇಶದಲ್ಲಿ ಈ ಹುಡುಗರನ್ನು ತಯಾರನ್ನು ಮಾಡ್ಕೊಳ್ಳುವಂಥದ್ದು. ಅದಾದ ನಂತರ ವಿದೇಶದಿಂದ ಯಾರನ್ನಾದರೂ ಇಲ್ಲಿಗೆ ಕರ್ಕೊಂಡು ಬಂದು ಆತನನ್ನು ಎಸ್ಕೇಪ್ ಮಾಡಿಸ್ಲಿಕ್ಕೆ, ಜೈಲಿನಿಂದ ಯಾವ್ಯಾವ ರೀತಿಯಲ್ಲಿ ಎಸ್ಕೇಪನ್ನು ಮಾಡ್ಬೋದು ಆ ರೀತಿಯ ಎಸ್ಕೇಪ್ ಮಾಡೋದಕ್ಕೆ ಮತ್ತೊಂದು ಪ್ಲಾನ್ B ರೆಡಿ ಮಾಡ್ಕೊಂಡಿದ್ದ ಅನ್ನೋದು ಈಗ ತನಿಖೆಯಿಂದ ಬಯಲಾಗಿರುವಂಥದ್ದು. NIA ಅಧಿಕಾರಿಗಳು ಈಗಾಗಲೇ ಆರೋಪಿಗಳನ್ನು ಬಂಧಿಸಿದ್ದಾರೆ. ಆರೋಪಿಗಳ ಜೊತೆಯಲ್ಲಿ ಇನ್ನೊಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರೋಂಥದ್ದು. ಅದರಲ್ಲೂ ಕೂಡ ASI ಚಾಂದ್ ಪಾಷಾ ಏನಿದ್ದಾನೆ ಆತನ ಬಳಿಯಲ್ಲಿ ಸ್ಫೋಟಕ ಮಾಹಿತಿಗಳು ಕೂಡ ಬಹಿರಂಗ ಆಗ್ತಾ ಇದೆ. ಆ ಮಾಹಿತಿಗಳನ್ನು ಆಧರಿಸಿ ತನಿಖೆಯನ್ನು NIA ಅಧಿಕಾರಿಗಳು ಮುಂದುವರಿಸಿರುವಂಥದ್ದು. ASI ಚಾಂದ್ ಪಾಷಾ ಬಳಸಿಕೊಂಡು ಗುಂಪು ಕಟ್ಟಲು ಪ್ಲಾನ್. ಆಸಕ್ತ ಯುವಕರ ಟೀಮ್ ಕಟ್ಟುವಂತೆ ಸೂಚಿಸಿದ್ದ ಜುನೈದ್. ಪ್ಲಾನ್ B ಟೀಮ್ ಬೆನ್ನು ಬಿದ್ದ NIA ಅಧಿಕಾರಿಗಳು. ASI ಚಾಂದ್ ಪಾಷಾ ಸೇರಿದಂತೆ ಕೆಲವರನ್ನ ಬಳಸಿಕೊಂಡು ಆಸಕ್ತ ಮುಸ್ಲಿಂ ಯುವಕರ ಟೀಮ್ ಕಟ್ಟುವಂತೆ ಸೂಚಿಸಿದ್ದ. ಅಷ್ಟೇ ಅಲ್ಲದೆ ಅದಕ್ಕೆ ಬೇಕಾದ ಹಣಕಾಸಿನ ನೆರವು ಕೂಡ ಅಲ್ಲಿಂದಲೇ ಮಾಡ್ತಿದ್ದ ಅನ್ನೋದು ಗೊತ್ತಾಗಿದೆ. ಅಷ್ಟರಲ್ಲೇ NIA ಅಧಿಕಾರಿಗಳ ಕೈಗೆ 3 ಸಿಕ್ಕಿಬಿದ್ದಿದ್ದಾರೆ. ಜುನೈದ್ ಹುಡುಗರೆಲ್ಲ ಬಹುತೇಕ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರೋದ್ರಿಂದ ಹೊಸದಾಗಿ ಆಸಕ್ತ ಯುವಕರನ್ನ ಒಟ್ಟುಗೂಡಿಸಿರೋ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಇವರ ಪ್ಲಾನ್ B ಏನಾಗಿತ್ತು, ಇದರಲ್ಲಿ ಯಾರ್ಯಾರು ಇದ್ರು, ಯಾರ ಪಾತ್ರ ಏನಾಗಿತ್ತು ಅನ್ನೋದರ ತೀವ್ರ ತನಿಖೆಗೆ ಇಳಿದಿದ್ದಾರೆ NIA ಅಧಿಕಾರಿಗಳು. 2008ರ ಸರಣಿ ಬಾಂಬ್ ಸ್ಫೋಟದ ರೂವಾರಿ ಉಗ್ರ ಟಿ ನಾಸೀರ್ ಮುಸ್ಲಿಂ ಯುವಕರ ತಂಡವನ್ನು ಕಟ್ಟುವಂತೆ ಜುನೈದ್ಗೆ ಸೂಚನೆಯನ್ನು ಕೊಟ್ಟಿದ್ದ. ಹೀಗಾಗಿಯೇ ಪ್ಲಾನ್ A ಮತ್ತು ಪ್ಲಾನ್ B ಮಾಡಿ ಇಟ್ಕೊಂಡಿದ್ದ. ಪ್ಲಾನ್ A ಏನಂತ ಹೇಳಿದ್ರೆ, ಈ ಹಿಂದೆ ಜುನೈದ್ ಮತ್ತು ಆತನ ಸಹಚರರು ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ವಿಧ್ವಂಸಕ ಕೃತ್ಯವನ್ನು ಎಸಗೋದಕ್ಕೆ ಸಜ್ಜಾಗಿದ್ದರು. ಈತ ಟಿ ನಾಸೀರ್ನನ್ನು ಜೈಲಿನಿಂದ ಕೋರ್ಟ್ಗೆ ಕರೆತರುವಂತಹ ಹಾದಿಯಲ್ಲಿ ಗ್ರೆನೇಡನ್ನು ಸ್ಫೋಟಿಸಿ ಆತನನ್ನು ಜೈಲಿನಿಂದ ಎಸ್ಕೇಪ್ ಮಾಡಿಸ್ಬೇಕು ಅನ್ನೋದು ಈ ಯುವಕರ ಪ್ಲಾನ್ ಆಗಿತ್ತು. ಅದನ್ನು ಇದೇ ನಾಸೀರ್ ಕೊಟ್ಟಿದ್ದ. ಆದರೆ ಈ ಒಂದು ಪ್ಲಾನನ್ನು CCB ಫ್ಲಾಪ್ ಮಾಡಿತ್ತು. ಸುಮಾರು 5 ಸಜೀವ ಗ್ರೆನೇಡ್ಗಳನ್ನು ವಶಕ್ಕೆ ಪಡೆದುಕೊಂಡಿತ್ತು. ಹೀಗಾಗಿ ಜುನೈದ್ ತಲೆಮರೆಸ್ಕೊಂಡಿದ್ದ ವಿದೇಶದಲ್ಲಿ ಇನ್ನೂ ಕೂಡ ಪೊಲೀಸರಿಗೆ ಸಿಕ್ಕಿಲ್ಲ. ಆದರೆ ಪ್ಲಾನ್ A ಯಾವಾಗ ಸಕ್ಸಸ್ ಆಗಲಿಲ್ಲ, ಪ್ಲಾನ್ Bಗೆ ಈ ಉಗ್ರ ನಾಸೀರ್ ಮೊರೆ ಹೋಗಿದ್ದ. ಈ ಒಂದು ಪ್ರಕರಣದಲ್ಲಿ ಈಗ NIAಗೆ ಸಿಕ್ಕಂತಹ ಮಾಹಿತಿಯ ಪ್ರಕಾರ ASI ಚಾಂದ್ ಪಾಷಾನನ್ನು ಬಳಸಿಕೊಂಡು ಪ್ಲಾನ್ B ಮಾಡೋದಕ್ಕೆ ರೆಡಿ ಮಾಡಿಕೊಂಡಿದ್ದ. ಹೀಗಾಗಿಯೇ ಯಾರ್ಯಾರಿಗೆ ಹಣಕಾಸನ್ನು ಕೊಡಬೇಕು, ಎಲ್ಲೆಲ್ಲಿಂದ ಹಣಕಾಸನ್ನು ತರಬೇಕು, ಮತ್ತು ಯಾರ್ಯಾರು ಯಾವ್ಯಾವ ರೀತಿಯ ಕೆಲಸವನ್ನು ನಿರ್ವಹಿಸಬೇಕು, ಯಾರು ಇಂಟ್ರೆಸ್ಟಿಂಗ್ ಮುಸ್ಲಿಂ ಯುವಕರು ಇರ್ತಾರೋ ಅಂಥವ್ರನ್ನ ಕಟ್ಕೊಂಡು ಒಂದು ತಂಡವನ್ನು ರೆಡಿ ಮಾಡುವಂತೆ ಚಾಂದ್ ಪಾಷಾಗೆ ಸೂಚನೆಯನ್ನು ಕೊಟ್ಟಿದ್ದ ಅನ್ನೋ ಮಾಹಿತಿಗಳು ಕೂಡ NIA ಇನ್ವೆಸ್ಟಿಗೇಷನ್ನಲ್ಲಿ ತಿಳಿದು ಬರ್ತಿರೋದು. ASI ಚಾಂದ್ ಪಾಷಾ ತನಿಖೆಗೆ ಆದೇಶ. ಇಲಾಖಾ ತನಿಖಾ ವರದಿಗೆ ಕಮಿಷನರ್ ಸೂಚನೆ. ಇನ್ನು ಉಗ್ರ ಟಿ ನಾಸೀರ್ಗೆ ನೆರವು ನೀಡಿದ್ದ ಪ್ರಕರಣದಲ್ಲಿ ASI ಚಾಂದ್ ಪಾಷಾ ವಿರುದ್ಧವೂ ಪೊಲೀಸ್ ಇಲಾಖೆ ತನಿಖೆಗೆ ಮುಂದಾಗಿದೆ. ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ತನಿಖೆಗೆ ಆದೇಶ ನೀಡಿದ್ದಾರೆ. ಈ ಬಗ್ಗೆ ಇಲಾಖಾ ತನಿಖೆ ನಡೆಸಿ ವರದಿ ನೀಡಲು ಸೂಚಿಸಿದ್ದಾರೆ. ಆಲ್ರೆಡಿ ಪ್ರೆಸ್ ನೋಟ್ ಅದರ ಬಗ್ಗೆ ನಿಮಗೆ ಬಂದಿರ್ಬೋದು. NIA ಅವರು ಕೊಟ್ಟಿದ್ದಾರೆ. ಅವರು ಸೇಮ್ ಪ್ರೆಸ್ ನೋಟ್ ಇದೆ, ಫ್ಯಾಕ್ಚುಯಲ್ ಅದೇ ಇದೆ. ಯಾಕೆಂದರೆ ಏಜೆನ್ಸಿ, ಬಟ್ ನಮ್ಮ ಸ್ಟಾಫ್ ಅದರಲ್ಲಿದ್ದಾರೆ. ಅವ್ರ ಮೇಲೆ ಅವ್ರದ್ದು ರಿಪೋರ್ಟ್ ಬಂದ ಮೇಲೆ ನಾವು ಕ್ರಮ ತಗೊಳ್ತೀವಿ. ನ್ಯಾಚುರಲ್ ಆಗಿ ಈ ಥರ ಸಮಸ್ಯೆ ಆದಮೇಲೆ ನಾವು ಮಾಡಲೇಬೇಕು, ಇನ್ಕ್ವೈರಿನೂ ಮಾಡಬೇಕು ಮತ್ತು ಏನು ಕ್ರಮ ತಗೊಳ್ಬೇಕು ಅಂತ ನಾವು ಮಾಡ್ತೀವಿ. ಆ್ಯಕ್ಷನ್ ತೊಗೊಳ್ತೀವಿ ನಾವು. ನಿಮಗೆ ಗೊತ್ತಿದೆ, ಅರೆಸ್ಟ್ ಆದ ತಕ್ಷಣ ವಿದಿನ್ ಸ್ಟಿಪ್ಯುಲೇಟೆಡ್ ಟೈಮ್ ಇದೆ, ಅದು ಆಟೋಮೆಟಿಕ್ ಸಸ್ಪೆನ್ಷನ್ ಮಾಡಲೇಬೇಕಾಗುತ್ತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂಥ ಉಗ್ರ ಟಿ ನಾಸೀರ್ಗೆ ನೆರವು ನೀಡುತ್ತಿದ್ದಂತ ಆರೋಪದ ಮೇಲೆ ಅಲ್ಲೇ ಕೆಲಸ ಮಾಡ್ತಿದ್ದಂತ ASI ಚಾಂದ್ ಪಾಷಾ ಅವರನ್ನ NIA ಅಧಿಕಾರಿಗಳು ಬಂಧಿಸಿ ತನಿಖೆಯನ್ನ ಮಾಡ್ತಿದ್ದಾರೆ. ಆ ಕಾರಣಕ್ಕಾಗಿ ಸೀಮಂತ್ ಕುಮಾರ್ ಸಿಂಗ್ ಕೂಡ ಇಲಾಖಾ ತನಿಖೆಗೆ ಆದೇಶವನ್ನ ಮಾಡಿರುವಂತದ್ದು. ಯಾಕಂದ್ರೆ ಈ ಒಂದು ಉಗ್ರ ಚಟುವಟಿಕೆಯಲ್ಲಿ ಭಾಗವಾಗಿರುವಂತ ವ್ಯಕ್ತಿಗೆ ಸಹಕಾರ ನೀಡಿದಂತ ಆರೋಪದ ಮೇಲೆ ವ್ಯಕ್ತಿಯೊಬ್ಬ ಬಂಧನ ಆಗಿರುವ ಕಾರಣಕ್ಕಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಲಿಕ್ಕೆ ಚಾಂದ್ ಪಾಷಾ ವಿರುದ್ಧ ಇಲಾಖಾ ತನಿಖೆಗೆ ಆದೇಶವನ್ನ ಮಾಡಿರುವಂತದ್ದು. ಇಲಾಖಾ ತನಿಖೆಯ ಉತ್ತರವನ್ನ ನೋಡಿಕೊಂಡು ಆತ
ಆತನ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲಿಕ್ಕೆ ಈಗ ಪೊಲೀಸ್ ಇಲಾಖೆ ಮುಂದಾಗಿರುವಂತದ್ದು. ಸದ್ಯ ಎನ್ಐಎ ವೈದ್ಯ ನಾಗರಾಜ್, ನಾಸೀರ್, ಆತನ ಸಹಚರರು ಚಾಂದ್ ಪಾಷಾರನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದು ಮತ್ತಷ್ಟು ಜನ ಜೈಲಿನಲ್ಲಿ ಇವರಿಗೆ ನೆರವಾಗಿರೋ ಶಂಕೆ ಕೂಡ ವ್ಯಕ್ತವಾಗಿದೆ. ಆ ನಿಟ್ಟಿನಲ್ಲಿ ತನಿಖೆ ಮುಂದುವರೆದಿದ್ದು ತನಿಖೆಯಿಂದಷ್ಟೇ ಮತ್ತಷ್ಟು ಸ್ಫೋಟಕ ವಿಚಾರಗಳು ಹೊರಗೆ ಬರಬೇಕಿವೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.